ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಕಲಬುರ್ಗಿಯಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಗಟ್ ಹೆಲ್ತ್ ಬಗ್ಗೆ ಮಾತಾಡೋಣ. ಸಾಧಾರಣ ಜನ ಗಟ್ ಹೆಲ್ತ್ ಅಂತ ಮಾತಾಡ್ತಿರ್ತಾರೆ, ಬಟ್ ಗಟ್ ಹೆಲ್ತ್ ಅಂದ್ರೆ ಏನು? ಯಾವುದೇ ನಮ್ಮ ದೇಹದಲ್ಲಿ ಜೀರ್ಣ ಕ್ರಿಯೆಗಳು ಅಸ್ವಸ್ಥಗಳು ಆಗ್ತಾ ಇದ್ರೆ, ಡೈಜೆಷನ್ ಪ್ರಾಬ್ಲಮ್ ನಮ್ಗೆ ಏನಾದ್ರು ಬರ್ತಿದ್ರೆ, ಅಂದ್ರೆ ಆಸಿಡಿಟಿ ಇರ್ಬೋದು, ಅಥವಾ ಜಾಸ್ತಿ ಬ್ಲೋಟಿಂಗ್, ಹೊಟ್ಟೆ ಉಬ್ರ ಆಗುವಂಥದ್ದು, ಗ್ಯಾಸ್ ಆಗುವಂಥದ್ದು, ಅಥವಾ ಇನ್ನೂ ಕಾಂಪ್ಲಿಕೇಟೆಡ್ ಕಂಡೀಷನ್ಸ್ IBS ಅನ್ನುವಂಥದ್ದು, ಈ ರೀತಿ ಸಮಸ್ಯೆಗಳು ನಮ್ಮ ಕರಳಿನ ಸಮಸ್ಯೆಗಳಿದ್ರೆ ಅದನ್ನ ನಾವು ಗಟ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ನಮ್ಮ ಗಟ್ ಹೆಲ್ತ್ ಅನ್ನೋದು ಕೇವಲ ನಮ್ಮ ಹೊಟ್ಟೆಗೆ ಸಂಬಂಧ ಅಥವಾ ಕರಳಿಗೆ ಸಂಬಂಧಪಟ್ಟಿದ್ದಲ್ಲ. ಇಡೀ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ, ಅಂದ್ರೆ ನಮ್ಮ ಬಾಯಿಂದ ಹಿಡ್ಕೊಂಡು ನಾವು ಯಾವಾಗ ಊಟ ಮಾಡ್ತೀವಿ ಮತ್ತೆ ಅದರಿಂದ ನಾವು ಯಾವಾಗ ಮೋಷನ್ ಪಾಸ್ ಮಾಡ್ತೀವಿ ಅಲ್ಲಿವರೆಗೂ ಏನೇನೆಲ್ಲ ಪ್ರೊಸೆಸ್ ಆಗುತ್ತೆ ಅದೆಲ್ಲ ಗಟ್ ಹೆಲ್ತ್ ಒಳಗಡೆನೆ ಬರುವಂಥದ್ದು. ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ನಾವು ಗಟ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ನೀವು ಕೇಳಿರ್ಬೋದು, ಯಾವ್ದಾದ್ರೂ ಪ್ರಾಚೀನ ವೈದ್ಯ ಚಿಕಿತ್ಸೆ ಆಗಿದ್ರೆ ಅವ್ರೇನ್ ಹೇಳ್ತಾರೆ, ಎಲ್ಲಾ ರೋಗಗಳು ಶುರು ಆಗೋದು ನಮ್ಮ ಹೊಟ್ಟೆಯಿಂದಾನೆ, ನಮ್ಮ ಜೀರ್ಣಕ್ರಿಯೆ ಕರೆಕ್ಟ್ ಆಗಿಲ್ಲ ಅಂದ್ರೇನೆ ನಮ್ಗೆ ಪ್ರಾಬ್ಲಮ್ಸ್ ಆಗೋದು ಅಂತ ನೀವು ಕೇಳಿರ್ತೀರ. ಅದು ಖಂಡಿತವಾಗ್ಲೂ ನಿಜ. ಯಾಕಂದ್ರೆ ನಾವು ತಿನ್ನುವಾಗ ಏನೇ ದೇಹಕ್ಕೆ ನಮ್ಗೆ ನ್ಯೂಟ್ರಿಯೆಂಟ್ಸ್ ಬೇಕು, ಏನ್ ಪೋಷಣೆ ಬೇಕು, ಅದು ಜೀರ್ಣ ಸರಿಯಾದ್ರೆ ಮಾತ್ರ ನಮ್ಗೆ ಆ ಪೋಷಣೆ ಸಿಗುತ್ತೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ನೀವು ಒಬ್ಸರ್ವ್ ಮಾಡಿರ್ಬೋದು, ಯಾವಾಗ ನಿಮ್ಮ ಜೀರ್ಣ ಚೆನ್ನಾಗಿಲ್ಲ ಅಥವಾ ನಿಮ್ಗೆ ಮೋಷನ್ ಪಾಸ್ ಆಗಿಲ್ಲ ಅಂದಾಗ ನಿಮ್ಮ ಮೂಡ್ ಎಷ್ಟು ಲೋ ಆಗಿರುತ್ತೆ, ನಿಮ್ಗೆ ಫ್ರೆಶ್ ಆಗಿ ಫೀಲ್ ಆಗಲ್ಲ, ಎನರ್ಜೆಟಿಕ್ ಆಗಿ ಫೀಲ್ ಆಗಲ್ಲ, ಇಡೀ ದಿನ ಡಿಸ್ಕಂಫರ್ಟ್ ಇರುತ್ತೆ. ಸೊ ಇದೆಲ್ಲದ್ರಿಂದ ನಾವು ಕಾಮನ್ ಆಗಿ ಏನ್ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಗಟ್ ಹೆಲ್ತ್ ಚೆನ್ನಾಗಿದ್ರೆ, ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿದ್ರೆ ನಮ್ಮ ಇಡೀ ದೇಹದ ಎಲ್ಲ ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಕಾಮನ್ ಆಗಿ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಗಟ್ ಹೆಲ್ತ್ ಡಿಸ್ಟರ್ಬ್ ಆದ್ರೆ ಅಂತ ಹೇಳ್ತೀನಿ. ಆಲ್ರೆಡಿ ನಾನು ಹೇಳಿದೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಆಸಿಡಿಟಿ, ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಆಗಿರ್ಬೋದು, ಅಥವಾ IBS ಸಮಸ್ಯೆ ಇರ್ಬೋದು, ಅಥವಾ ಗ್ಯಾಸ್ಟ್ರೋ ಇಸೋಫೇಗಲ್ ರಿಫ್ಲಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬಾಯಲ್ಲಿ ಹುಳಿ ತೇಗು ಬರುವಂತದ್ದು, ಆಸಿಡ್ ವಾಪಸ್ ಬರುವಂತದ್ದು, ಬಾಯಲ್ಲಿ ಊಟ ತಿಂದಾಗ ವಾಪಸ್ ಅದು ಬಾಯಿಗೆ ಬರ್ತಾ ಇದೆ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ. ಅಥವಾ ವಾಮಿಟಿಂಗ್ ಆಗುವಂಥದ್ದು, ಲೂಸ್ ಮೋಷನ್ ಆಗುವಂಥದ್ದು, ಇದೆಲ್ಲ ಡೈಜೆಸ್ಟಿವ್ ಪ್ರಾಬ್ಲಮ್ಸ್. ಇದಲ್ಲದೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದಾಗ ಬೇರೆ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಏನಂದ್ರೆ ನಮ್ಗೆ ಆಂಗ್ಸೈಟಿ, ಡಿಪ್ರೆಷನ್, ಮೆಂಟಲ್ ಡಿಸಾರ್ಡರ್ಸ್ ಆಗುತ್ತೆ. ಗಟ್ ಬ್ರೈನ್ ಕನೆಕ್ಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಬ್ರೈನ್, ನಮ್ಮ ಗಟ್ ನ, ನಮ್ಮ ಕರಳನ್ನ ನಾವು ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಅಂದ್ರೆ ಅಷ್ಟು ಪವರ್ಫುಲ್ ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ, ಎನ್ಸೈಮ್ಸ್ ನ ರಿಲೀಸ್ ಮಾಡುತ್ತೆ, ನಮ್ಮ ಮೂಡ್ ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವನ್ ಅಲ್ಝೈಮರ್ಸ್, ಪಾರ್ಕಿನ್ಸನ್ಸ್ ಡಿಸೀಸ್ಗೂ ಕೂಡ ಗಟ್ ಹೆಲ್ತ್ ಗೆ ಸಂಬಂಧ ಇದೆ. ಯಾವಾಗ ಗಟ್ ಹೆಲ್ತ್ ಚೆನ್ನಾಗಿರಲ್ವೋ ಅವರಿಗೆ ಕಾಮನ್ ಆಗಿ ಪಾರ್ಕಿನ್ಸನ್ಸ್ ಡಿಸೀಸ್ ಅಥವಾ ಅಲ್ಝೈಮರ್ಸ್ ಡಿಸೀಸ್ ಆಗೋದನ್ನ ನಾವು ಕಾಣ್ತೀವಿ. ಅದು ಅಲ್ಲದೆ ಇಮ್ಯುನಿಟಿ ತುಂಬಾ ಲೋ ಆಗುತ್ತೆ. ಯಾರಿಗೆ ಗಟ್ ಹೆಲ್ತ್ ಚೆನ್ನಾಗಿರಲ್ವೋ ಅವರಿಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಬರುವಂತದ್ದು, ಈ ವೈರಲ್ ಫೀವರ್ ಆಗೋದು, ಶೀತ, ಕೆಮ್ಮು, ಇದೆಲ್ಲ ಆಗೋದು ತುಂಬಾ ಕಾಮನ್. ಅಂದ್ರೆ ಇಮ್ಯುನಿಟಿ ತುಂಬಾ ಕಮ್ಮಿ ಆಗಿಬಿಡುತ್ತೆ. ಅದಲ್ಲದೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಗಟ್ ಹೆಲ್ತ್ ಅಲ್ಲಿ, ನಮ್ಮ ಕರಳಲ್ಲಿ ಒಂದು ಬ್ಯಾರಿಯರ್ ಇರುತ್ತೆ. ಅಂದ್ರೆ ನಮ್ಮ ಗಟ್ ಅಲ್ಲಿರುವ ಗುಡ್ ಬ್ಯಾಕ್ಟೀರಿಯಾ ಅಂತ ನಾವೇನ್ ಹೇಳ್ತೀವಿ, ಈ ಒಳ್ಳೆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ನಮ್ಮ ದೇಹಕ್ಕೆ ಸೋಲ್ಜರ್ಸ್ ತರ ಪ್ರೊಟೆಕ್ಟ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ನ ಸ್ಟ್ರಾಂಗ್ ಆಗಿ ಇಡುತ್ತೆ. ಈ ಸೋಲ್ಜರ್ಸ್ ಅಂದ್ರೆ, ಈಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ, ನಮ್ಮ ದೇಶದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ ಅಲ್ವಾ, ಆ ಸೆಕ್ಯೂರಿಟಿ ಕಡಿಮೆ ಆದಾಗ ಏನಾಗುತ್ತೆ, ಹೊರಗಡೆ ದೇಶದಿಂದ ಅಟ್ಯಾಕ್ ಮಾಡೋರು ತುಂಬಾ ಜಾಸ್ತಿ ಬರ್ತಾ ಹೋಗ್ತಾರಲ್ವಾ. ಸಿಮಿಲರ್ ಆಗಿ ಹಾಗೆ ನಮ್ಮ ಗುಡ್ ಬ್ಯಾಕ್ಟೀರಿಯಾ ನಮ್ಮ ಕರಳಲ್ಲಿ ಯಾವಾಗ ಕಡಿಮೆ ಆಗುತ್ತೋ, ಹೊರಗಡೆಯಿಂದ ವೈರಸ್ ಆಗ್ಲಿ, ಏನಾದ್ರೂ ಬ್ಯಾಕ್ಟೀರಿಯಾ ಆಗ್ಲಿ, ಅದು ನಮ್ಮ ದೇಹಕ್ಕೆ ಇನ್ಫೆಕ್ಟ್ ಮಾಡಕ್ಕೆ ಶುರು ಮಾಡುತ್ತೆ, ನಮ್ಮ ದೇಹದಲ್ಲಿರುವ ಆರ್ಗನ್ಸ್ ನ ಡ್ಯಾಮೇಜ್ ಮಾಡಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ನಮ್ಗೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕೂಡ ಬರ್ತಾ ಹೋಗುತ್ತೆ. ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದ್ರೆ ಏನು, ನಮ್ಮ ದೇಹದ ಇಮ್ಯುನಿಟಿ ನಮ್ಮ ದೇಹದ ಆರ್ಗನ್ಸ್ ನೇ ಡಿಸ್ಟ್ರಾಯ್ ಮಾಡುವಂಥದ್ದು. ಅಂದ್ರೆ ಈಗ ಹೇಗೆ ನಮ್ಮ ದೇಶದ ಸೆಕ್ಯೂರಿಟಿ ನಮ್ಮ ದೇಶದವ್ರಿಗೆ ಕೊಲ್ತಾ ಹೋದ್ರೆ ಹೇಗಾಗತ್ತೆ, ಡಿಸ್ಟ್ರಾಯ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಪೂರ್ತಿ ಬಾಡಿ ಸಿಸ್ಟಮೇ ಕೊಲ್ಯಾಪ್ಸ್ ಆಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕೂಡ ಆಗುತ್ತೆ.
ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದ್ರೆ ರುಮೈಟಾಯ್ಡ್ ಅರ್ಥ್ರೈಟಿಸ್ ಆಗಿರ್ಬೋದು ಅಥವಾ ಸೋರಿಯಾಸಿಸ್ ಆಗಿರ್ಬೋದು. ನೀವು ಚರ್ಮದ ರೋಗಗಳನ್ನ ನೋಡಿರ್ಬೋದು. ಸಾಧಾರಣ ಹೇಗೆ ಡ್ಯಾಂಡ್ರಫ್ ಆಗುತ್ತೆ ತಲೆಯಲ್ಲಿ, ಅದೇ ತರ ಹೊಟ್ಟು ಹೋಗ್ತಾ ಬರುತ್ತೆ ಸ್ಕಿನ್ ಮೇಲೆ ಎಲ್ಲ. ಆಮೇಲೆ ಈಗ ಅಡಲ್ಟ್ ಆಕ್ನೆ ಅಂತ ಹೇಳ್ತೀವಿ, ಅಂದ್ರೆ ಟೀನೇಜ್ ಅಲ್ಲಿ ಇರುವಾಗ ತುಂಬಾ ಜಾಸ್ತಿ ಪಿಂಪಲ್ಸ್ ಆಗೋದು ಕಾಮನ್. ಆದ್ರೆ ನಿಮ್ಮ ವಯಸ್ಸು 20-25 ಅಬವ್ ಆಗಿದೆ ಆದ್ರೂ ಕೂಡ ನಿಮ್ಗೆ ತುಂಬಾ ಜಾಸ್ತಿ ಪಿಂಪಲ್ ಬರ್ತಿದೆ ಮುಖದ ಮೇಲೆ ಅಥವಾ ಬೆನ್ನಿನ ಮೇಲೆ ಆಕ್ನೆ ಬರ್ತಿದೆ ಅಂದ್ರೆ ಅದು ಕೂಡ ಗಟ್ ಹೆಲ್ತ್ ಪ್ರಾಬ್ಲಮ್ ಇಂದ ಬರೋ ಚಾನ್ಸಸ್ ಇರುತ್ತೆ. ಈ ಗಟ್ ಹೆಲ್ತ್ ಅನ್ನುವಂಥದ್ದು ದೇಹದ ಪ್ರತಿಯೊಂದು ಭಾಗಕ್ಕೆ ಅಫೆಕ್ಟ್ ಮಾಡ್ತಾ ಬರುತ್ತೆ. ಅದಕ್ಕೆ ನಮ್ಮ ಗಟ್ ಹೆಲ್ತ್ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹೇಗೆ ನೀವು ಗಟ್ ಹೆಲ್ತ್ ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು? ಫಸ್ಟ್ ಆಫ್ ಆಲ್ ಪ್ರಾಪರ್ ಲೈಫ್ ಸ್ಟೈಲ್ ನ ಫಾಲೋ ಮಾಡಬೇಕು. ನಾನು ಗಟ್ ಬ್ರೈನ್ ಕನೆಕ್ಷನ್ ಅಂತ ಹೇಳಿದೆ. ಗಟ್ ಬ್ರೈನ್ ಕನೆಕ್ಷನ್ ಅಂದಾಗ ನಮ್ಮ ಬ್ರೈನ್ ಮತ್ತೆ ನಮ್ಮ ಕರಳು, ನಮ್ಮ ಮೆದುಳು ಮತ್ತೆ ಕರಳಿನ ಮಧ್ಯ ಒಳ್ಳೆ ಕನೆಕ್ಷನ್ ಇರಬೇಕು. ಆ ಕನೆಕ್ಷನ್ ಹೇಗೆ ಇಂಪ್ರೂವ್ ಮಾಡಕ್ಕೆ ಸಾಧ್ಯ? ನಾವು ದಿನನಿತ್ಯ ಯೋಗ, ಪ್ರಾಣಾಯಾಮ ಮಾಡುವಂಥದ್ದು, ನಮ್ಮ ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಇಟ್ಕೊಳ್ಳುವಂಥದ್ದು. ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇದ್ದಾಗ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಸರಿಯಾಗಿ ಡೈಜೆಸ್ಟ್ ಆಗುತ್ತೆ. ನಮ್ಮ ಮೆದುಳು ನಮ್ಮ ಬ್ರೈನ್ ಕರಳಲ್ಲಿ ಸಿಗ್ನಲ್ಸ್ ಪಾಸ್ ಮಾಡುತ್ತೆ ಡೈಜೆಷನ್ ಚೆನ್ನಾಗಿ ಮಾಡೋದಕ್ಕೆ. ಹಾರ್ಮೋನ್ಸು, ಎನ್ಸೈಮ್ಸ್ ಎಲ್ಲ ಒಳ್ಳೆ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದೆಲ್ಲ ಆದಾಗ ನಮ್ಮ ಗಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಬ್ರೈನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಗಟ್ ಬ್ರೈನ್ ಕನೆಕ್ಷನ್ ನ ಇಂಪ್ರೂವ್ ಮಾಡಬೇಕು. ಅದಲ್ಲದೆ ಊಟದಲ್ಲಿ ಜಾಸ್ತಿ ಫೈಬರ್ ರಿಚ್ ಫುಡ್ಸ್ ನ ಇನ್ಕ್ಲೂಡ್ ಮಾಡಬೇಕು. ಫೈಬರ್ ರಿಚ್ ಫುಡ್ಸ್ ಅಂದ್ರೆ ನಮ್ಮ ನಾರಿನ ಅಂಶ ಇರುವಂತ ಎಲ್ಲಾ ಪದಾರ್ಥಗಳು. ಯಾವ್ದೆಲ್ಲ? ನಮ್ಮ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಅಥವಾ ನಿಮ್ಮ ಕಾಳುಗಳು, ಇದೆಲ್ಲದ್ರಲ್ಲೂ ಒಳ್ಳೆ ಪ್ರಮಾಣದಲ್ಲಿ ಫೈಬರ್ ಇರುತ್ತೆ. ಇವತ್ತಿನ ದಿನ ನಾವು ಪ್ರೊಸೆಸ್ಡ್ ಫುಡ್ ತುಂಬಾ ಜಾಸ್ತಿ ತಿಂತೀವಿ, ಅದರಲ್ಲಿ ಯಾವುದೇ ರೀತಿ ಫೈಬರ್ ಇರೋದಿಲ್ಲ, ಬರೀ ಎಂಟಿ ಕ್ಯಾಲರೀಸ್, ನ್ಯೂಟ್ರಿಷನ್ ಇರೋದಿಲ್ಲ, ತುಂಬಾ ಹೈ ಸಾಲ್ಟ್, ಹೈ ಶುಗರ್ ಇರುತ್ತೆ. ಇದೆಲ್ಲ ಕಾರಣದಿಂದ ಪ್ರೊಸೆಸ್ಡ್ ಫುಡ್ ಜಾಸ್ತಿ ತಿನ್ನೋರಿಗೆ ಗಟ್ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ. ಅದಲ್ಲದೆ ನೈಟ್ ಶಿಫ್ಟ್ ಇದ್ದವರಿಗೆ, ತುಂಬಾ ಜಾಸ್ತಿ ರುಟೀನ್ ಇಲ್ಲದೆ ತಿಂತಾ ಇರ್ತಾರಲ್ವಾ, ರಾತ್ರಿ ಮಿಡ್ ನೈಟ್ ಅಲ್ಲಿ ಊಟ ಮಾಡ್ತಿರ್ತಾರೆ, ಅವರಿಗೆ ರುಟೀನ್ ಇರೋದಿಲ್ಲ, ನಿದ್ದೆ ಚೆನ್ನಾಗಾಗೋದಿಲ್ಲ, ಅಂತವ್ರಿಗೆ ಕೂಡ ಗಟ್ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ನೀವು ಕರೆಕ್ಟ್ ಆಗಿ ನಿದ್ದೆ ಚೆನ್ನಾಗಿ ಮಾಡಬೇಕು. ಅದ್ರ ಜೊತೆಗೆ ಟೈಮಿಂಗ್ಸ್ ನ ಮೇಂಟೈನ್ ಮಾಡಿ, ಮನೆಯಲ್ಲಿ ಮಾಡಿರುವಂತಹ ಊಟನ ಕನ್ಸ್ಯೂಮ್ ಮಾಡಿ. ಜಾಸ್ತಿ ಎಣ್ಣೆ, ಖಾರ ಅದನ್ನ ಬಳಸಬೇಡಿ. ಲಿಮಿಟ್ ಆಗಿ ಸಾಲ್ಟ್, ಶುಗರು, ಎಣ್ಣೆ ಮತ್ತೆ ಎಲ್ಲ ಸ್ಪೈಸಸ್ ನ ಲಿಮಿಟ್ ಅಲ್ಲಿ ಬಳಸ್ಕೊಂಡು, ಅದ್ರ ಜೊತೆಗೆ ಒಳ್ಳೆ ಫೈಬರ್ ರಿಚ್ ಫುಡ್ಸ್ ನ ತಗೊಳ್ಳಿ. ಮತ್ತೆ ನಮ್ಮ ಇಂಡಿಯನ್ ಪ್ರೋಬಯೋಟಿಕ್ಸ್ ಇದೆ, ನಾವು ದಿನನಿತ್ಯ ತುಂಬಾ ಹಳೆ ಕಾಲದಿಂದ ತಿಂತಾ ಬರ್ತಿದೀವಿ. ಯಾವ್ದೆಲ್ಲ ಅಂತ ಹೇಳಿದ್ರೆ ನ್ಯಾಚುರಲ್ ಪ್ರೋಬಯೋಟಿಕ್ಸ್, ಅಂದ್ರೆ ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಯಾವ್ದೆಲ್ಲ? ಮೊಸರು, ಮಜ್ಜಿಗೆ ಆಗಿರ್ಬೋದು, ಅಥವಾ ನಾವು ಕರ್ನಾಟಕದಲ್ಲಿ ರಾಗಿ ಅಂಬ್ಲಿ ತಗೋತೀವಿ, ಇಲ್ಲ ಅಂದ್ರೆ ಈ ಅನ್ನದ ಗಂಜಿ ಆಗಿರ್ಬೋದು, ಅಥವಾ ನಮ್ಮ ಇಡ್ಲಿ, ದೋಸೆ ಕೂಡ ಆಗಿರ್ಬೋದು. ಇದೆಲ್ಲದ್ರಲ್ಲಿ ನ್ಯಾಚುರಲ್ ಪ್ರೋಬಯೋಟಿಕ್ಸ್ ಇದೆ. ಮತ್ತೆ ಉಪ್ಪಿನಕಾಯಿ ಇರ್ಬೋದು, ಇದೆಲ್ಲ ಒಳ್ಳೆ ನ್ಯಾಚುರಲ್ ಪ್ರೋಬಯೋಟಿಕ್ಸ್. ಇದನ್ನ ಎವ್ರಿ ಡೇ ಫುಡ್ ಅಲ್ಲಿ ಬಳಸಿ. ಅದಲ್ಲದೆ ಇಂಡಿಯನ್ ಸೂಪರ್ ಫುಡ್ಸ್ ಇದೆ ಕೆಲವೊಂದು. ಯಾವ್ದೆಲ್ಲ? ನಲ್ಲಿಕಾಯಿ ಇರ್ಬೋದು. ಈ ಸೀಸನ್ ಅಲ್ಲಿ ನಲ್ಲಿಕಾಯಿ ತುಂಬಾ ಫ್ರೆಶ್ ಆಗಿ ಅವೈಲೇಬಲ್ ಇರುತ್ತೆ, ಈ ಸೀಸನಲ್ ಫುಡ್. ಸೊ ನಲ್ಲಿಕಾಯಿನ ನಿಮ್ಮ ಫುಡ್ ಅಲ್ಲಿ ಬಳಸ್ಕೊಳ್ಳಿ. ಇದು ಗಟ್ ಹೆಲ್ತ್ ಗೆ ತುಂಬಾ ಒಳ್ಳೇದು. ಇದರ ಜ್ಯೂಸ್ ಮಾಡಿ ತಗೊಳ್ಳಿ ಅಥವಾ ಹಾಗೆ ತಿನ್ನಿ. ಅದರ ಉಪ್ಪಿನಕಾಯಿ ಮಾಡಿ ತಿನ್ನಿ. ಕುಕಿಂಗ್ ಮಾಡಬೇಡಿ, ಜಾಸ್ತಿ ಹೀಟ್ ಇಂದ ವೈಟಮಿನ್ ಸಿ ಕಡಿಮೆ ಆಗ್ಬಿಡುತ್ತೆ. ಇದನ್ನ ಉಪ್ಪಿನಕಾಯಿ ತರ ಮಾಡಿ ಅಥವಾ ಉಪ್ಪು ನೀರಲ್ಲಿ ಹಾಕಿ 1-2 ದಿನ 3 ದಿನ ಇಟ್ಬಿಟ್ಟು ತಿನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಡೈಜೆಸ್ಟಿವ್ ಹೆಲ್ತ್ಗೆ. ಅದಲ್ಲದೆ ಹಿಂಗು, ಅಸೊಫೊಟಿಡಾ ಅಂತೀವಿ, ಹಿಂಗ್, ಇದನ್ನ ಪ್ರತಿದಿನ ಬಳಸಬಹುದು. ನೀವು ಮಜ್ಜಿಗೆಯಲ್ಲಿ ಹಾಕಿ ಕುಡಿಬಹುದು. ಮತ್ತೆ ಜೀರಿಗೆ ಇದೆ, ಅರಿಶಿನ ಇದೆ, ಅಜ್ವೈನ್ ಇದೆ. ಇದೆಲ್ಲ ಕೂಡ ತುಂಬಾ ಒಳ್ಳೆ ಹರ್ಬ್ಸ್ ಇದೆ. ಏನ್ ಹರ್ಬ್ಸ್ ಅಂದ್ರೆ ಆಂಟಿ ಆಕ್ಸಿಡೆಂಟ್ ರಿಚ್ ಹರ್ಬ್ಸ್. ಇದು ನಮ್ಮ ಡೈಜೆಸ್ಟಿವ್ ಎನ್ಸೈಮ್ಸ್ ನ ಬೂಸ್ಟ್ ಮಾಡುತ್ತೆ, ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ. ಸೊ ನಮ್ಮ ಕಿಚನ್ ಅಲ್ಲೇ ಇದೆಲ್ಲ ಸಾಮಗ್ರಿಗಳಿದೆ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಅದ್ರ ಜೊತೆಗೆ ನೀವು ಫಿಸಿಕಲಿ ಆಕ್ಟಿವ್ ಇರಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಬೇಕು, ಮತ್ತೆ ಗಟ್ ಬ್ರೈನ್ ಕನೆಕ್ಷನ್ ನ ಇಂಪ್ರೂವ್ ಮಾಡೋದನ್ನ ಮರಿಬೇಡಿ. ಸೊ ಇದೆಲ್ಲ ಮಾಡ್ತಾ ನಿಮ್ಮ ಗಟ್ ಹೆಲ್ತ್ ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ. ರೆಗ್ಯುಲರ್ ಆಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನ ಫಾಲೋ ಮಾಡಿ. ನೀವು ಫ್ಯಾನ್ಸಿ ಸಪ್ಲಿಮೆಂಟ್ಸು ಅಥವಾ ಟ್ಯಾಬ್ಲೆಟ್ಸ್ ಮೇಲೆ ಬೀಳ್ಬೇಡಿ.
ನಿಮ್ಮ ಕಿಚನ್ ನಲ್ಲೇ, ನಿಮ್ಮ ಮನೆಯಲ್ಲೇ ಇದೆಲ್ಲದಕ್ಕೆ ಸೊಲ್ಯೂಷನ್ ಇದೆ. ಸೊ ಇದನ್ನೆಲ್ಲ ಮಾಡ್ತಾ ನಿಮ್ಮ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಇಮ್ಯುನಿಟಿ ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.